Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 18-10-2025 ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕನ್ನಡಿಗರ ಫೋಟೋ ತಾಲೂಕು ಕಚೇರಿಯಲ್ಲಿ ಅಳವಡಿಸುವ ಕುರಿತು, ವಾಣಿಜ್ಯ ಮಳಿಗೆ ಮತ್ತು ಅಂಗಡಿ ಮುಂಗಟ್ಟು ಹೋಟೆಲ್ಗಳು ಸೇರಿದಂತೆ ಪ್ರತಿಯೊಂದು ಮಳಿಗೆಗಳ ನಾಮಫಲಕ ಕನ್ನಡದಲ್ಲೇ ಬರೆಸಬೇಕು. 1 ವಾರ ಚಿತ್ರಮಂದಿರದಲ್ಲಿ ಕಡ್ಡಾಯವಾಗಿ ಕನ್ನಡ ಚಿತ್ರ ಪ್ರದರ್ಶನಗೊಳ್ಳಬೇಕು. ಕನ್ನಡ ರಾಜ್ಯೋತ್ಸವ ದಿನ ಕಡ್ಡಾಯವಾಗಿ ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ತಪ್ಪದೆ ಭಾಗವಹಿಸಬೇಕು. ಅಂದಿನ ವೇದಿಕೆಯಲ್ಲಿ ಕಲೆ, ಸಂಸ್ಕೃತಿ, ನಾಟಕ, ನೃತ್ಯ, ಜಾನಪದ ಕುರಿತು ಸ್ಥಳೀಯ ಕಲಾವಿದರಿಗೆ, ವಿದ್ಯಾರ್ಥಿಗಳಿಗೆ ವೇದಿಕೆ ಕಲ್ಪಿಸಿಕೊಡುವುದರ ಜೊತೆಗೆ ಹಲವಾರು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ತೋಟಗಾರಿಕೆ ಇಲಾಖೆ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೇರಿದಂತೆ ತಾಲೂಕು ಮಟ್ಟದ ಕನ್ನಡ ಪರ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಕಂಡುಬಂತು. 49ನೇ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡಬೇಕಂತೇಳಿ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ನಾವು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೆ ಸರ್. ನಾನು ಹೇಳಕ್ಕೆ ಬರ್ತಿದ್ದೆ ಸರ್, ಕ್ಷಮೆಯಾಗಲಿ. ರಕ್ತದಾನ ಶಿಬಿರನೂ ಅವತ್ತೇ ಮಾಡ್ತೀನಿ ಸರ್. ನಾವೆಲ್ಲ ದಯವಿಟ್ಟು ಬರಬೇಕು ಸರ್. ಮತ್ತು ನಾನು ಪರ್ಸ್ನಲ್ ಆಗಿ ನಮ್ಮ ಸಂಘಟನೆಯವರೆಲ್ಲ ಬಂದು ಎಲ್ಲ ಅಧಿಕಾರಿಗಳು ನಾವು ಆಹ್ವಾನ ಕೊಡ್ತೀವಿ ಸರ್. ಕೇವಲ ಒಂದು ದಿನದ ನೆಪವಾಗಬಾರ್ದು. ಕನ್ನಡ ರಾಜ್ಯೋತ್ಸವ ಇಡೀ 31 ದಿನ, 31 ತಿಂಗಳ, ಒಂದು ವರ್ಷ ನಡೆಯುತ್ತೆ. ಆ ಸದ್ಯಕ್ಕೆ ಈಗ ನಾವು ತಂಡೂರಿನಲ್ಲಿ 1 ತಿಂಗಳ ಕಾಲ ಸತತವಾಗಿ ನಡೀಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ. ದಯಮಾಡಿ ಅಧಿಕಾರಿಗಳಿಗೆ ಅನುಮತಿ ನೀಡಿ ಆ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಲ್ಪ ಸುವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ, ಒಂದೊಂದು ವೃತ್ತದಲ್ಲಿ, ಒಂದೊಂದು ಬಸ್ ನಿಲ್ದಾಣದಲ್ಲಿ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದರೆ ಕಾರ್ಯಕ್ರಮ ನಡೆಸಬಹುದು ಅನ್ನೋದು ನನ್ನ ಉದ್ದೇಶವಾಗಿದೆ. ಈ ಒಂದು ಕನ್ನಡ ರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಬೇಕು. ಕನ್ನಡ ತಾಯಿ ಮತ್ತು ರಾಜ್ಯೋತ್ಸವ ಎಲ್ಲರಿಗೂ ಮನಸ್ಸಿಗೆ ಬರಬೇಕು. ಅದು ಹೃದಯವಂತರಾದ್ರಿಂದ ಕೇವಲ ಮಾತಿನಿಂದ ಆಗ್ಬಾರ್ದು ಅನ್ನೋದು ನನ್ನ ಮಾತು. ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಪರಿಸರ ಸೊಬಗನ್ನು ತೋರಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿ ಈ ಕರ್ನಾಟಕ ರಾಜ್ಯೋತ್ಸವದಲ್ಲಿ ನಮ್ಮ ಕನ್ನಡದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕು ಆಡಳಿತ ಮಾಡಬೇಕು. ಮತ್ತು ನಮ್ಮ ಪರಿಸರದ ಬಗ್ಗೆ ಅತಿ ಹೆಚ್ಚು ಮಹಾತ್ಮ ಗಾಂಧೀಜಿಯವರು ಸಹ ಹೇಳಿದರೆ, ನಮ್ಮ ಸಂಡೂರು ತಾಲೂಕು ಸೆಪ್ಟೆಂಬರ್ ತಿಂಗಳಿನಿಂದ ಬರುವ ತಿಂಗಳವರೆಗೂ ಅತ್ಯಂತ ಸೊಬಗು ಅಂದರೆ ನಮ್ಮ ಇಡೀ ರಾಜ್ಯದಲ್ಲೇ, ಇಡೀ ದೇಶದಲ್ಲಿ ಅತ್ಯಂತ ಸುಂದರವಾದ ನಮ್ಮ ಸಂಡೂರು ನಾಡು ಅಂತಂದು ಹೇಳ್ತಾರೆ. ದಕ್ಷಿಣದ ಕಾಶಿ ಸಹ ಅಂತ ಹೇಳ್ತಾರೆ. ಆದರೆ ದಯವಿಟ್ಟು ಪರಿಸರದ ಬಗ್ಗೆ ಎಲ್ಲರೂ ಒಂದು ಕಾಳಜಿ ವಹಿಸಿ ನಮ್ಮ ಕರ್ನಾಟಕದ ಬಗ್ಗೆ, ಇಲ್ಲಿರುವಂಥ ಪರಿಸರವನ್ನು ಸಹ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿ ಎಲ್ಲ ನಮ್ಮ ಮಕ್ಕಳಿಗೂ, ಶಾಲೆಯ ಎಲ್ಲ ಟೀಚರ್ಸ್ಗಳು ಸಹ ನಮ್ಮ ಕರ್ನಾಟಕದಲ್ಲಿ ಇರುವಂಥ ನಮ್ಮ ರಾಜ್ಯದ ಪಕ್ಷಿ ಆಗಲಿ, ಪ್ರಾಣಿ ಆಗಲಿ, ನಮ್ಮ ಕರ್ನಾಟಕದ ಯಾವ್ಯಾವ ಈ ಕರ್ನಾಟಕದ ಇವು ಇದೇವೆ ಅವನ್ನೆಲ್ಲ ತೋರಿಸಿ ನಮ್ಮ ಮಕ್ಕಳಿಗೆ ತಿಳಿವಳಿಕೆಯನ್ನು ಹೇಳ್ಬೇಕಂತಂದೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ವಿಜಯನಗರ ಜಿಲ್ಲೆ ಆಗಿದೆ. ವಿಜಯನಗರ ಜಿಲ್ಲೆ ಹಂಪಿನಲ್ಲಿ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಉತ್ಪತ್ತನೆ ಆಗಿರೋದು, ಉದ್ಭವ ಮೂರ್ತಿ ಇರೋದು, ಅಥವಾ ಕನ್ನಡ ತಾಯಿ ಭುವನೇಶ್ವರಿ ಇಲ್ಲೇ ಇರೋದು. ಇದನ್ನು ತಗೊಂಡು ಹೋಗಿ ತುಮಕೂರು ಜಿಲ್ಲೆ ಭುವನಹಳ್ಳಿನಲ್ಲಿ ಇಟ್ಕೊಂಡು ತಾಯಿ ಭುವನೇಶ್ವರಿ ಪೂಜೆಯನ್ನು ಮಾಡ್ತಾರೆ. ಮೂಲತಃ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಈ ದೇವಿಯನ್ನು ನಾವು ಯಾಕೆ ಆಚರಣೆ ಮಾಡಬಾರ್ದು? 1 ದಿನಗಳ ಕಾಲ ಪರಿಪೂರ್ಣವಾಗಿ ಇದನ್ನೇ ನಾವು ಎಲ್ಲ ಇಲಾಖೆಗಳು ಸೇರಿ ನಾಟಕದ ರೂಪದಲ್ಲಿ, ಕಲೆಗಾರ ರೂಪದಲ್ಲಿ ಎಲ್ಲ ಮಕ್ಕಳನ್ನು ಕರೆಸಿ ಆಯಾಯ ಇಲಾಖೆಗೆ ಸಂಬಂಧಪಟ್ಟ ನಾಟಕವನ್ನು ಪ್ರದರ್ಶನ ಮಾಡಿ 1 ದಿನ ಪರಿಪೂರ್ಣವಾಗಿ ಆಚರಣೆ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿ ಆಗ್ಬೋದಲ್ಲ. ಈ ಮಾದರಿ ಆಗಲಿಕ್ಕೆ ಯಾರ್ಯಾರು ಸಂಘ ಸಂಸ್ಥೆಯ ಆಸಕ್ತರಿದ್ದಾರೋ ಅವ್ರ ಕಡೆಯಿಂದ ಇಂತಿಷ್ಟು ಸಮಯ ಅವರಿಗೆ ನಿಗದಿ ಮಾಡಿ, ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ಕಾರ್ಯಕ್ರಮ ಮುಗಿದುಬಿಟ್ರೆ 11 ಗಂಟೆಗೆ ಬೇರೆ ಸಂಘ ಸಂಸ್ಥೆಯವರು ಈ ರಕ್ತದಾನ ಶಿಬಿರವನ್ನು ಮಾಡೋದು.
ತದನಂತರ ಕಲಾತಂಡಗಳನ್ನು ಆಹ್ವಾನಿಸಿ ಅವರಿಗೆ ಒಂದು ಸಮಯವನ್ನು ನಿಗದಿ ಮಾಡೋದು, ಮಕ್ಕಳಿಗೆ ಒಂದು ಕಲೆಯನ್ನು ಕೊಟ್ಬಿಟ್ಟು ಅವರಿಗೆ ಒಂದು ಸಮಯವನ್ನು ನಿಗದಿ ಮಾಡಿ ಒಂದು ದಿನ ಹಗಲೆಲ್ಲ ಈ ಆಚರಣೆಯನ್ನು ಮಾಡಿದರೆ ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತೆ ಅನ್ನುವಂಥದ್ದು ನನ್ನ ಸಲಹೆ. ಇಲ್ಲಿ ಯಾರ್ಯಾರು ಗೌರವಯುತವಾಗಿ ನಾನೇ ಆಸಕ್ತ ವಹಿಸ್ಕೊಂಡು ನಾನು ಬರ್ತೀನಿ ಅಂತಾರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಒಂದು ದಿನ ಹಗಲೆಲ್ಲ ಮಾಡಿದರೆ ಇಲ್ಲಿ ತಾಲೂಕು ಆಡಳಿತಕ್ಕೆ ಕೂಡ ಒಳ್ಳೆಯ ಹೆಸರು ಬರ್ತದೆ, ರಾಜ್ಯದಲ್ಲಿ ಒಳ್ಳೆಯ ಹೆಸರು ಇರ್ತದೆ. ಇದು ನೀವು ಬೇರೆ ಕಡೆ ವರ್ಗಾವಣೆ ಆಗೋದ್ರು ಕೂಡ ನಿಮ್ಮ ಹೆಸರು ಈ ರೀತಿ ಮಾಡಿದ್ರು ಅಂತ ಶಾಶ್ವತವಾಗಿರ್ತದೆ ಅನ್ನುವಂಥದ್ದು ನನ್ನ ಸಲಹೆ. ಯಾವುದೋ ಸರ್ಕಾರಿ ಶಾಲೆ ಬಿಟ್ಟು ಬೇರೆ ಬೇರೆ ಶಾಲೆಗಳಲ್ಲಿ ಡ್ಯಾನ್ಸ್ ಮಾಡುವಾಗ ಎಲ್ಲ ಅಧಿಕಾರಿಗಳು ಎಲ್ಲ ಜನಪ್ರತಿನಿಧಿಗಳು ಆಯಾಗಿ ನೋಡ್ತಿರ್ತಾರೆ. ಬಟ್ ಸರ್ಕಾರಿ ಶಾಲೆ ಮಕ್ಕಳು ಡ್ಯಾನ್ಸ್ ಮಾಡುವಾಗ ಎಲ್ಲೋ ನಮಗೆ ಬೇಕಿಲ್ಲದ ವಿಷಯ, ನಾವು ಯಾವುದೋ ಒಂದು ಬೇರೆ ಒಂದು ವಿಷಯಕ್ಕೆ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ನೀವು ಅಧಿಕಾರಿಗಳು ವರ್ತನೆ ನೋಡಿದ್ರೆ ಅದು ಭಾಳ ನೋವಿನ ಸಂಗತಿ ಸರ್. ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಬೇಕಾಗಿ ವಿನಂತಿಸಿ. ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ಜ್ಞಾನಪೀಠ ಸಾಹಿತಿಗಳ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿ ಮೆರವಣಿಗೆಯಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದ್ವಿ. ಅದನ್ನು ಕೂಡ ನಾವು ಅನುಷ್ಠಾನ ಮಾಡಿ ನಿಮ್ಮ ಸಂಭ್ರಮ ಮತ್ತು ವಿಜೃಂಭಣೆಗೆ ಇಲಾಖೆಯ ಪೂರಕವಾಗಿ ಮಕ್ಕಳಿಗೆ ಈ ಒಂದು ಎಲ್ಲ ಸಾಹಿತ್ಯಗಳ ಮೌಲ್ಯಯುತವಾದ ಬದುಕಿನ ಬಗ್ಗೆ ನಮ್ಮ ಶಾಲೆಯೊಳಗೆ ನಾವು ಎಲ್ಲ ಮಕ್ಕಳಿಗೂ ಕೂಡ ಅವಾರ ಕನ್ನಡ ಪರವಾಗಿರ್ತಕ್ಕಂಥ ವಿಚಾರಗಳನ್ನು ಸಾಹಿತ್ಯಿಕವಾಗಿರ್ತಕ್ಕಂಥ ಒಂದು ಅವರು ಆ ನಿಟ್ಟಿನಲ್ಲಿ ಮನಸ್ಥಿತಿಯನ್ನು ಹೊಂದುವಂಥ ಜೊತೆಯಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಗಳಲ್ಲಿ ಮಾಡ್ತೀವಿ. ಜೊತೆಗೆ ಅವತ್ತಿನ ದಿನ ಸ್ತಬ್ಧಚಿತ್ರದೊಂದಿಗೂ ಕೂಡ ನಾವು ಭಾಗವಹಿಸ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತೀವಿ. ಇಲ್ಲಿ ಸಭೆಗಳು ನಡೀತವು. ಎಲ್ಲ ಜ್ಞಾನಪೀಠ ಪುರಸ್ಕೃತರ ಜೊತೆಗೆ ನಮ್ಮ ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥವರು, ಕನ್ನಡದಲ್ಲಿ ಒಳ್ಳೆಯ ಸಾಹಿತ್ಯದಲ್ಲಿ ಒಳ್ಳೆ ಹೆಸರು ಮಾಡಿದಂಥ ಕವಿಗಳ ಹೆಸರು ಫೋಟೋ ಭಾವಚಿತ್ರಗಳನ್ನು ಇಲ್ಲಿ ಹಾಕುತ್ತಂತ ಸರ್ ನಮ್ದು 6 ಇಂದ 7 ತಿಂಗಳು ಹೊಸ ಆಫೀಸ್ ಆಗ್ತದೆ, ಅಲ್ಲೇ ಮಾಡಬೇಡ ನೀವೆಲ್ಲ ಸಲಹೆ ಸ್ವೀಕಾರ ಮಾಡಿದರೆ ನಮ್ಮ PWD ಮಾಡ್ತದೆ. PWD ಇಂಜಿನಿಯರಿಂಗ್ ಹೇಳ್ತೀನಿ, ನಮ್ಮ ಸಭೆ ದೊಡ್ಡಲ್ಲಿ ಒಂದು ಒಳ್ಳೆ ಸಂಸತ್ ಜೊತೆಗೆ ಮೀಟಿಂಗ್ ಅದು, ಅಲ್ಲಿ ಎಲ್ಲ ಸುತ್ತ ಕನ್ನಡ ಪರ ಹೋರಾಟ ಯಾರು ಮಾಡಿದ್ರು, ಸಾಹಿತ್ಯಗಳು ಯಾರು ಮಾಡಿದ್ರು, ಆ ಮೀಟಿಂಗ್ ತುಂಬ ಭಾವಚಿತ್ರಗಳು ಒಳ್ಳೆ ಅದ್ದೂರಿಯಾಗಿ ಕಾಣಬೇಕು, ಆ ಥರ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಧನ್ಯವಾದಗಳು. ಧನ್ಯವಾದಗಳು. ಆಮೇಲೆ ದೇವೇಂದ್ರಪ್ಪನವರು ಮೆರವಣಿಗೆ ಆಗಬೇಕು, ಅದ್ದೂರಿ ಆಗಬೇಕು ಕಾರ್ಯಕ್ರಮಗಳು. ಮತ್ತು ಸಂಡೂರು ಎರಿಮೆಯಲ್ಲಿ ಸಂಡೂರು ಸೆಪ್ಟೆಂಬರ್ ಅಂತ ಗಾಂಧೀಜಿಯವರು ಹೇಳಿದ್ದಾರೆ. ಅದರಂತೆ ನಮಗೆ ತಾಲೂಕಲ್ಲಿ ಒಳ್ಳೆ ಹೆಸರು ಬರೋ ರೀತಿಯಲ್ಲಿ ಮಾಡಬೇಕಂತ ಹೇಳಿದ್ರು. ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅದ್ದೂರಿಯಾಗಿ ಮಾಡ್ತೀವಿ. ಅದರ ಜೊತೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಇರ್ತಾರೆ. ಯಾವುದಾದ್ರೂ ಸರ್ಕಾರಿ ಶಾಲಾ ಮಕ್ಕಳು ಇದ್ದಾಗೆ ಎದ್ದೋಗೋದು ಆ ಥರ ಯಾರು ಅಧಿಕಾರಿಗಳು ಮಾಡಬಾರ್ದು, ಯಾರು ಮಾಡಬಾರ್ದು, ಎಲ್ಲರೂ ಇರಬೇಕು. ಜನಪ್ರತಿನಿಧಿಗಳು ಇರಬೇಕು, ಸಾರ್ವಜನಿಕರು ಇರಬೇಕು, ಸಂಘ ಸಂಸ್ಥೆಗಳು ಇರಬೇಕು. ಯಾಕಂದರೆ ಇದು ಎಲ್ಲರೂ ಆಚರಣೆ. ಎಲ್ಲರೂ ದಯಮಾಡಿ ತಾಲೂಕು ಆಡಳಿತ ಪರವಾಗಿ ಹೇಳ್ತೀನಿ, ಎಲ್ಲ ಕಾರ್ಯಕ್ರಮ ಮುಗಿದವರು ಯಾರು ಎತ್ತರಬಾರ್ದು. ಇದು ಬಿಟ್ಟು ಮತ್ತೆ ನಮ್ಮ ಬಿಯವರು ತಮ್ಮ ಈ ಆಚರಣೆ ವಿಚಾರದಲ್ಲಿ ಹೋದ ವರ್ಷದಲ್ಲಿ ಹೇಳ್ತಾರೆ ಅಲ್ಲಿ ಮಾತಾಡ್ತಾರೆ. ಹೋದ್ಸತಿ ಈಗ ಕೆಲವರು ಯಾರು ಬಂದಿದ್ದು, ಈಗ ಅವರಿಗೆ ಭುವನೇಶ್ವರಿ ತಾಯಿ ಪೂಜೆ ನಂತರ ಮೆರವಣಿಗೆ ಮಾಡ್ತೀವಿ. ಮೆರವಣಿಗೆ ಮಾಡಿ ಸ್ತಬ್ಧಚಿತ್ರ ಮೆರವಣಿಗೆ ಮತ್ತು ಭುವನೇಶ್ವರಿ ತಾಯಿ ಸ್ತಬ್ಧಚಿತ್ರಗಳು ಮೆರವಣಿಗೆ ಮಾಡ್ತೀವಿ. ಆಮೇಲೆ ಕಾಲೇಜು ವಿದ್ಯಾರ್ಥಿಗಳಿಂದ PUC ಮತ್ತು ಪದವಿ ಕಾಲೇಜು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಬೇಕಂತ ನಿರ್ಧಾರವಾಗಿದೆ. ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ದೀಪಾಲಂಕಾರ ಮಾಡಬೇಕು, ಅದನ್ನೆಲ್ಲ ಮಾಡ್ತೀವಿ. ಈ ಕನ್ನಡ ಬೋರ್ಡ್ ಹೇಳಿದ್ರೆ ಅದನ್ನ ನೋಟ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿ ನಿಂತಿರ್ತದೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಸಿಬ್ಬಂದಿಯೊಂದಿಗೆ ಹಾಜರಾಗಬೇಕು. ಕೆಲವರು ಹೇಳಿದರು, ಒಂದು 2-3 ಅಷ್ಟೇ ಕರ್ಕೊಂಡು ಧ್ವಜಾರೋಹಣ ಮಾಡ್ತಾರೆ, ಎಲ್ಲರೂ ಭಾಗಿಯಾಗಿರೋದಂತ. ನಿಮ್ಮ ಇಲಾಖೆ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಒಳಗೊಂಡಂತೆ ಅದ್ದೂರಿಯಾಗಿ ಆಚರಣೆ ಆಗಬೇಕು. ಈಗ ತಾವು ಇಲ್ಲಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮೊದಲನೇದಾಗಿ ಧ್ವಜಾರೋಹಣ 8:00 ಅವರವರ ಕಚೇರಿಯಲ್ಲಿ ಧ್ವಜಾರೋಹಣ ಆಗ್ತದೆ. ತದನಂತರ 9 ಗಂಟೆಗೆ ನಮ್ಮ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಧ್ವಜಾರೋಹಣ ಆಗ್ತದೆ. 9:00 ಮೆರವಣಿಗೆ ಶುರುವಾಗ್ತದೆ.